ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಏನಪ್ಪ ವ್ಲಾಗು ಅಂದರೆ ಪುಪ್ಪ ನಾನು ಇಬ್ಬರು ಸೇರ್ಕೊಂಡು ಚಕ್ಲಿ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಕ್ಕ US ಹೋಗ್ತಾಳಲ್ಲ, ಅವಳಿಗೆ ಕೊಟ್ಟು ಕಳ್ಸೋಕ್ಕೆ. ಆರ್ ಯು ರೆಡಿ ಪುಪ್ಪ? ಎಸ್. ನೋಡಿ ಒಂದು ಕಪ್ ಅಳತೆಯಲ್ಲಿ ಅಂದಾಜು ಮೇಲೆ ಒಂದು 4 ಕಪ್ ಚಕ್ಲಿ ಇದು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. ಆಕ್ಚುಲಿ ಇದೇನು ಗೊತ್ತಾ, ರೊಟ್ಟಿ ಮಾಡ್ತೀವಲ್ವಾ, ಬಳಿಯೋ ರೊಟ್ಟಿ, ರವೆ ರೊಟ್ಟಿ, ಏನು ಕರ ರೊಟ್ಟಿಗೆ ಹಾಕೊಳ್ತೀವಲ್ಲ, ಅದೇ ಅದವಾಗಿ ಇರೋದಿದ್ರು ಸಾಲಕ್ಕು. ನೋಡಿ 4 ಹಾಕೊಂಡಿದ್ದೀನಿ. ಇದಕ್ಕೆ ಏನು ಮಾಡ್ತೀನಿ ಈಗ, ಇದೇ ಕಪ್ ಅಳತೆಯಲ್ಲಿ ಒಂದು ಉರ್ಗಡ್ಲೆ ಇದು ತಗೊಂಡು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡ್ಬಿಡೋಣ. ಏನಂದ್ರೆ ನುಣ್ಣಗೆ ಹಾಕ್ಬಿಡ್ಬೇಕು, ತರ್ತರಿ ಮಾಡಬಾರ್ದು, ಆಯ್ತಾ? ಈಗ 4 ಹಾಕಿರೋದ್ರಿಂದ ಇದು 2 ಹಾಕೊಳ್ಳೋಣ ಸಾಕು. ಸ್ವಲ್ಪ ತಲೆ ಒಡೆದೆ ಹಾಕೊಳ್ಳೋಣ ಸಾಕು, 2. ಆಮೇಲೆ ಪುಡಿ ಮಾಡ್ಕೊಂಡ್ಬಿಡೋಣ. ಓಕೆ, ಇವಾಗ ಗರ 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 ಅಂತ ಸೌಂಡ್ ಬರುತ್ತೆ, ಕೇಳಿಸ್ಕೊಳ್ಳಿ. ಮಾಡ್ಬಿಡ್ತಾ ಇದ್ದೆ, ಟ್ರಾನ್ಸ್ಫಾರ್ಮರ್ ಬರ್ಸ್ಟ್ ಆಗ್ಬಿಟ್ಟು ಕರೆಂಟ್ ಹೋಗ್ಬಿಟ್ಟಿತ್ತು. ನಮ್ಮನೇಲೂ ಫುಲ್ ಆಫ್ ಕರೆಂಟ್. ಅದಕ್ಕೆ ಏನ್ ಮಾಡಿದ್ವಿ, ಸ್ವಲ್ಪ ಇದು ಮಾಡ್ಬಿಟ್ಟು ಫಸ್ಟ್ ಏನ್ ಮಾಡ್ಬಿಟ್ಟೆ, ಕಜ್ಜಾಯ ಮಾಡ್ಬಿಟ್ಟೆ. ನೈಸ್. ಈಗ ಇದು ಇನ್ನೂ ಸ್ವಲ್ಪ ತರ್ತರಿದೆ, ಇನ್ನೂ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ಬಿಡೋಣ. ಪೇಸ್ಟ್ ಪೌಡರ್ ಮಾಡ್ಕೊಂಡ್ರೆ ನುಣ್ಣಗೆ. ಚಕ್ಲಿಗೆಲ್ಲ ಪ್ರಿಪೇರ್ ಏನಾಗಬೇಕಾಗಿಲ್ಲ, ಯಾವಾಗ ಬೇಕು ತಿನ್ಬೇಕು ಅನ್ಸ್ದಾಗ. ಈ ಮಳೆಗಾಲದಲ್ಲಿ ಮಳೆ ಬರ್ತಿದೆ ಅಂದ್ಕೊಳ್ಳಿ, ಅವಾಗ ಈ ಚಿಪ್ಸು ಅವು ಇವು ಅಂಗಡಿ ತಂದು ತಿನ್ನೋದಕ್ಕಿಂತ ಹೋಮ್ ಮೇಡ್ ಮಾಡಿಕೊಂಡು ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದೇನು ಅಡುಗೆ ಮಾಡೋರೇ ಮಾಡಬೇಕು ಅಂತ ಏನಿಲ್ಲ, ಈಸಿ ಇದು ತುಂಬ. ನೋಡಿ ಈ ಥರ ಇದನ್ನ ಹಾಕೊಂಡ್ಬಿಟ್ಟು ಮನೇಲಿ ಇವ್ರಂತಾರೆ ಬೆಣ್ಣೆ ಹಾಕಬೇಕು, ಬೆಣ್ಣೆ ಮುರ್ತಾರೆ, ಅದು ಏನು ಬೇಕಿಲ್ಲ, ಮನೇಲಿ ಎಣ್ಣೆ ಇದ್ರೂ ಚೆನ್ನಾಗಾಗುತ್ತೆ. ನಮ್ಮ ಅಮ್ಮನ ಕರಿಬೇಕಿತ್ತು ಚಕ್ಲಿ. ನಿಮ್ಮಮ್ಮ ಬಿಡು, ಚಕ್ಲಿ ಮಾಡೋಣ ಅಂತ ಕಲ್ಸಿಸ್ತಾಳೆ. ಆಗ್ಲಿಲ್ಲ ಅಂದ್ರೆ ಏನ್ ಮಾಡು ಗೊತ್ತಾ, ಕೋಡ್ಬಳೆ ಮಾಡ್ಬಿಡ್ರಿ ಅಂತಾಳೆ. ಆತರ ಯಾರಾದ್ರೂ ಮಾಡ್ತಾರ? ಚಕ್ಲಿ ಮಾಡ್ತೀನಿ ಅಂದ್ಬಿಟ್ಟು ಕೋಡ್ಬಳೆ ಮಾಡಿದ್ರೆ ಯಾವಾಗ ಒಂದ್ಸರಿ ಹಿಂಗೆ ನನಗೆ ಜೋಕ್ಸ್ ಮಾಡ್ಬಿಟ್ಟು ಹಂಗೆ ಹೇಳ್ಬಿಟ್ಟಿದ್ರು. ಅದು ಆಕ್ಚುಲಿ ಬಂದೇ ಇರಲಿಲ್ಲ ಬಿಡು, ಚಕ್ಲಿ ಕೋಡ್ಬಳೆ ಮಾಡಿ. ಈಗ ನೋಡಿ 2 ಸ್ಪೂನ್ ಖಾರ ಪುಡಿ ಹಾಕೋತೀನಿ ನಾನು, ಯಾಕೆಂದ್ರೆ ನನ್ನ ಮಕ್ಕಳು ಖಾರ ಜಾಸ್ತಿ ತಿನ್ನಲ್ಲ. ಖಾರನೇ ತಿನ್ನಲ್ಲ, ಒಂಚೂರು ತಿನ್ನಲ್ಲ. ಮನೇಲಿ ಪುಪ್ಪ ಮೊದ್ಲೇ ಖಾರ ಕಡಿಮೆ, ನಮ್ಮನೇಲಿ ಮಾಡೋಷ್ಟು ಖಾರ ಹಾಕಲ್ಲ ಪುಪ್ಪ, ಅದ್ರಲ್ಲೂ ಇನ್ನ ಕಡಿಮೆ ತಿಂತಾಳ. ಅದೇನ್ ಊಟ ತಿನ್ಬೇಕಂತ ತಿಂತಾಳ. ಪೆಪ್ಪರ್ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ. ಇದು ಪುಟಾಣಿ ಸ್ಪೂನ್ ಅಲ್ಲಿ. ಇದು ಯಾವಾಗ ಗೊತ್ತಾ, ಇಲ್ಲಿ ಮದುವೆ ಮನೇಲಿ ಐಸ್ ಕ್ರೀಮ್ ಕೊಟ್ಟಿದ್ರು. ಐಸ್ ಕ್ರೀಮ್ ಒಂದು ಮಡಕೆ ಐಸ್ ಕ್ರೀಮು, ಮಡಕೆನು ಇದನ್ನು ಎತ್ಕೊಂಡ್ವಿ. ಮೇಡಮ್ ಮಡಕೆ ವಾಪಸ್ ಕೊಡಿ ಅಂದ್ರು, ಬೇಡ ಅಂದ್ಬಿಟ್ಟು ಇದೊಂದು ಸ್ಪೂನ್ ಮಾತ್ರ ಕದ್ಕೊಂಡ್ಬಂದ್ಬಿಟ್ಟೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನಾವು ಹಿಂಗೆ ಗೈಸ್, ಹೋಟ್ಲಿಗೆ ಹೋದಾಗ ಟಿಶ್ಯೂ ಪೇಪರ್ ದೆಪ್ಕೊಂಬರೋದು, ಅದಕ್ಕೆ ಸೋಂಪು ಹಾಕೊಂಡು ದೆಪ್ಕೊಂಬರೋದು, ಇವೆಲ್ಲ ಮಾಡ್ತಿರ್ತೀವಿ ಸೋಂಪು ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದು ನೋಡು, ಓಂ ಕಾಳು ಅಂತೀವಿ. ಇದು ತುಂಬಾ ಒಳ್ಳೇದು ಜೀರ್ಣಶಕ್ತಿಗೆ. ಎಣ್ಣೆ ಪದಾರ್ಥ ಕರ್ದಿರೋ ತಿನ್ನೋದ್ರಿಂದ ಇದು ಜೀರ್ಣ ಆಗತ್ತೆ ಇದು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಕೆಲವ್ರಿಗೆ ಈ ಜೀರಿಗೆ, ಸೋಂಪು, ಓಂ ಕಾಳು ಎಲ್ಲ ಕನ್ಫ್ಯೂಸ್ ಜನ. ಅದಕ್ಕೇನೆ ಸ್ವಲ್ಪ ಜೀರಿಗೆ ಅಂದ್ರೆ ಇದು ಟೇಸ್ಟ್ ಮಾಡಿ ನೋಡ್ಬಿಟ್ಟು ತಿಳ್ಕೊಂಡು ಮಾಡ್ಬೇಕು. ಗೊತ್ತಿಲ್ದೇ ಇರೋರ್ಗೆ, ಆಮೇಲೆ ಗೊತ್ತಿರೋರು ಕಮೆಂಟ್ ಹಾಕ್ಬೇಡಿ, ಅದು ನಮಗೆ ಗೊತ್ತು, ನೀವೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ. ಗೊತ್ತಿಲ್ಲದೆ ಇರೋರಿಗೆ. ಸೊ ಇಷ್ಟು ಐಟಮ್ ಹಾಕಿದ್ದಾರೆ ಸದ್ಯಕ್ಕೆ. ಈಗ ಏನೋ ಎತ್ಕೊಂಬರಕ್ಕೆ ಹೋಗಿದ್ದಾರೆ. ಏನು ಎತ್ಕೊಬರಕ್ಕೆ ಹೋಗಿದ್ಯಾ? ವೈಟ್ ಎಳ್ಳು ಹಾಕ್ತಾರಂತೆ ಇವಾಗ. ಒಂದು ಶಾರ್ಟು ಕಟ್ ಮಾಡಿಲ್ಲ, ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿದಾಗಿಂದ. ನೋಡೋಣ ಬನ್ನಿ ಹೆಂಗೆ ಬರುತ್ತೆ. ಈ ಥರ ಫಸ್ಟ್ ಟೈಮ್ ಮಾಡ್ತಾರೆ ನಾನು. ಇದನ್ನು ಅಷ್ಟೇ ಒಂದು ಸ್ವಲ್ಪ ಅಳತೆಯಾಗಿ ಹಾಕೊಂಡ್ರೆ. ಎಷ್ಟು ಹಾಕೊಬೇಕು ಇದನ್ನ? ನೋಡಿ ಇವಾಗ ಇದರೆಲ್ಲ 4 ಕಪ್ ಆಗಲಿ ಹಾಕೋ, ಅದೇ ಥರ ಅರ್ಧ ಹಾಕೊಂಡ್ರೆ ಸಾಕು ಇದಕ್ಕೆ. ಓಕೆ. ಆಮೇಲೆ ಏನು ಗೊತ್ತಾ, ನಾನು ಚಕ್ಲಿ ಮಾಡ್ತೀನಿ ಅಂತ KG ಗಟ್ಟಲೆ ಕಲಿಸ್ಬಿಟ್ಟು ಅಪ್ಪ ಯಾರು ಮಾಡ್ತಾರೆ ಅಂತ ದಯವಿಟ್ಟು ಯಾರು ಮಾಡ್ಕೊಬೇಡಿ. ಸಿಂಪಲ್ ಆಗಿ ಸ್ವಲ್ಪ ಹಾಕೊಂಡು ಮಾಡ್ಕೊಳ್ಳಿ. ಇನ್ನೊಂದು ದಿನ ಮಾಡೋ ಥರ ಇಂಟ್ರೆಸ್ಟ್ ಬರುತ್ತೆ. ಅವಾಗ ಒಟ್ಟಿಗೆ ಕೂತ್ಕೊಳ್ಳೋದು, ಸುಸ್ತಾಗಿ ಕರಿಯೋದು ಎಣ್ಣೆಲಿ, ಆಮೇಲೆ ತಿನ್ನಕ್ಕೆ ಆಗಲ್ಲ ಗೈಸ್ ಬಿಸಿ ಬಿಸಿ. ಅದಕ್ಕೋಸ್ಕರ ಮಾಡ್ಕೋಬೇಡಿ ಯಾರು. ಸೊ ನಿಮ್ಗೆ ಎಷ್ಟು ಬೇಕೋ ಅಳತೆ ತಕೊಂಡು ಮಾಡ್ಕೊಳ್ಳಿ, ಪದೇ ಪದೇ ಮಾಡ್ಕೊಂಡು ತಿನ್ಕೊಳ್ಳಿ. ನೀನು ಉಪ್ಪು ಹಾಕ್ಬೇಕು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪಿ ಹೇಳ್ದಂಗೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನೋಡ್ಕೊಂಡು ನಿಮ್ಗೆ ರುಚಿಗೆ ತಕ್ಕದಷ್ಟು ಹಾಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಸಪ್ಪೆ ತಿನ್ನೋದಿಲ್ಲ, ನಾನು ಸ್ವಲ್ಪ ಸಪ್ಪೆನೇ ಹಾಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ, ಸ್ವಲ್ಪ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಒಳಗಡೆ ಒಂದು
2 ಸ್ಪೂನಷ್ಟು ಎಣ್ಣೆ ಹಾಕೊಂಡು ಇದು ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡ್ಕೊಂಡು ನೀರಿತ್ತು ಅಷ್ಟೇನಾ? ಎಂತಕ್ಕೆ ಇದು ಇದಕ್ಕೆ ಹಾಕೊಳಕ್ಕೆ. ಕೆಲವ್ರು ಏನ್ ಮಾಡ್ತಾರೆ, ಬೆಣ್ಣೆ ಕರ್ಗಿಸ್ಬಿಟ್ಟು ಹಾಕೊಳ್ತಾರೆ. ನಾನು ಹೇಳಿದ್ನಲ್ಲ, ಬೆಣ್ಣೆ ಅವೆಲ್ಲ ಇದ್ದಾಗ ಮಾಡ್ಬೋದು. ಬಟ್ ದಿಢೀರ್ ಅಂತ ಇವ್ ಮಳೆಗಾಲದಲ್ಲಿ ಏನೋ ಒಂದು ಅರ್ಜೆಂಟ್ ಮಾಡ್ಬೇಕು, ನಾವು ತಿನ್ಬೇಕು ಅನ್ಸಿದಾಗ, ಹೊರಗಡೆ ಹೋಗಕ್ಕೂ ಮೂಡಿರಲ್ಲ ಅಂದಾಗ ಮನೇಲಿ ಏನಿರುತ್ತೋ ಅದೆಲ್ಲ ಮಾಡ್ಕೋಬಹುದು. ಆಮೇಲೆ ಏನೇ ಮಾಡಿದ್ರು ಮುಗಿದ್ಮೇಲೆ ಅಲ್ಲಲ್ಲೇ ಎತ್ತಿಟ್ಬಿಡಿ. ಅವಾಗ ನಿಮ್ಮ ಅಡುಗೆ ಮನೆ ಕ್ಲೀನ್ ಆಗಿರುತ್ತೆ. ಈ ಮಕ್ಳ ಕೈ ಕೊಟ್ರೆ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು. ನಾನ್ ಎಷ್ಟು ಕ್ಲೀನ್ ಆಗಿ ಮಾಡ್ತೀನಿ ಗೊತ್ತಾ ಗೈಸ್, ಅಡ್ಗೆ ಮಾಡಕ್ಕೆ ಅಂತ ಬಂದ್ರೆ ಒಂಚೂರು ಏನು ಬಿಡಲ್ಲ ನಾನು. ಎಲ್ಲ ಅಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾಳೆ. ನಾನೇನು ಬಿಡಲ್ಲ. ಬಿಡುತ್ತೆ. ಆದ್ರೂ ಇಷ್ಟು ಕಸ ಇಟ್ಕೊಂಡವ್ರೆ. ಕಸ ಅಲ್ಲ, ಪಾತ್ರೆಗಳು ಎಷ್ಟೈತೆ ತುಂಬಿಟ್ಟವ್ರೆ. ನಮ್ಮ ಮನೇಲಿ ಎಲ್ಲ ಯೂಸ್ಫುಲ್ ಪಾತ್ರೆಗಳೇ ಇರೋದು ಗೈಸ್. ಯಾವುದು ಬಿಸಾಕೋದಿಲ್ಲ, ಎಲ್ಲರೂ ಹೀಗೆ ಅಂತಾರೆ. ಆದ್ರೆ ಸಮಯಕ್ಕೊಂದು ಬೇಕೇ ಬೇಕಲ್ವಾ ಪಾತ್ರೆ, ಅದಕ್ಕೋಸ್ಕರ. ಓಕೆನಾ? ಓಕೆ, ನೋಡಿ ಇದೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡೆ. ಆಯ್ತಾ? ಇದು ಚಟಪಟ ಚಟಪಟ ಸ್ವಲ್ಪ ಇದಾಗ್ಲಿ. ಚಟಾಪಟ ಅದನ್ನ ಮಾಡ್ಕೊಂಬಿಟ್ಟು ಕಲ್ಸ್ಕೊಂಬಿಟ್ಟು ಆಮೇಲೆ ಚಕ್ಲಿ ಒಳ್ಳೆ ಹುಡುಕ್ಬೇಕು. ಯಪ್ಪ ಮೊದ್ಲು ಅಲ್ಲಿ ನೋಡಿ ಗೈಸ್ ಎಷ್ಟು ಪಾತ್ರೆ ಐತೆ. ಯಪ್ಪ ಚಕ್ಲಿ ಒಳ್ಳೆ ಸಿಗ್ತಾ ಇಲ್ಲ. ಇಲ್ಲಿದೆ ಇಲ್ಲಿ ಇಷ್ಟು ಫುಲ್ ಪಾತ್ರೆಗಳೇ ಇದೆ. ಇಲ್ಲೂ ಎಲ್ಲ ಪಾತ್ರೆ, ಇಲ್ಲಿ ಕೆಳಗಡೆನೂ ಪಾತ್ರೆ. ದಿಸ್ ಇಸ್ ಚಕ್ಲಿ ಒಳ್ಳು. ಓ ಸಾರಿ, ದಯವಿಟ್ಟು ಯಾರು ಎಣ್ಣೆ ಇದ್ದಾಗ ಹಾಕ್ಬೇಡಿ. ನೋಡಿ ಸಿಡಿಯುತ್ತೆ. ಸಾರಿ, ನಾನ್ ಮಾಡಿದ ತಪ್ಪು ನೀವು ಮಾಡಬೇಡಿ. ಅದಕ್ಕೆ ಹಾಕಿದ್ದು ನಾನು. ಏನ ನೀರಿರುವಾಗ ಎಣ್ಣೆ ಹಾಕ್ಬೇಡಿ. ಅದನ್ನ ಹೇಳ್ಕೊಡಕ್ಕೋಸ್ಕರ ಇದ್ ಮಾಡ್ದ. ತಿಳ್ಕೊಬೇಕಲ್ವಾ, ಕೆಲವ್ರು ಹಂಗೆ ಹಾಕ್ತಪ್ಪ, ಅವ್ರಿಗೂ ಸಿಡಿಯುತ್ತೆ, ಮಕ್ಳು ಗೊತ್ತಾಗಲ್ಲ. ಅದಕ್ಕೆ ಈ ತರ ತಪ್ಪು ಮಾಡಬೇಡಿ. ನೋಡಿ ಹೇಗಾಗ್ಬೇಕು ಅಂದ್ರೆ, ನೋಡಿ ಹಿಂಗೆ ಹಾಕ್ದಾಗ ಗೈಸ್, ನೋಡಿ ಈ ತರ ಹಿಂಗೆ ಚರ್ಚರ್ ಅನ್ಬೇಕು. ಅವಾಗ ನಿಮ್ಗೆ ಚಕ್ಲಿ ಗರ್ಗರಿಯಾಗಿ ಬರುತ್ತೆ. ಓಕೆನಾ? ಇದಕ್ಕೆ ಯಾವುದೇ ಕಾರಣಕ್ಕೂ ಸೋಡಾ ಹಾಕ್ಬೇಡಿ. ಈಗ ಸಣ್ಣ ಮಾಡ್ಬಿಟ್ಟು ಫುಲ್ ಇದನ್ನ ಹಂಗೆ ಕಲಿಸ್ತೀಯ ಅವಾಗ. ಇದಕ್ಕೆ ಇವಾಗ ಎಣ್ಣೆ ಹಾಕೊಂಡು ಅದ್ರ ಪಾಡ್ಗದು ಇದಾಗ್ತಾ ಇರಲಿ. ಚಕ್ಲಿ ಮಾಡಕ್ಕೆ ಕಲಿಸ್ಬಿಟ್ಟು ಸಣ್ಣ ಫ್ಲೇಮಲ್ಲಿ ಇಡೀವಿ. ಇನ್ನ ಎಣ್ಣೆ ಹಾಕ್ಬೇಕು. ಪಾಡ್ಗದು ಎಣ್ಣೆ ಕಾಯ್ತಾ ಇರುತ್ತೆ. ಅಯ್ಯೋ, ಏನ್ ಹಿಂಗ್ ಚಟಪಟ ಚಟಪಟ ಅಂತ. ಎಣ್ಣೆ ಓಕೆ, ಇಷ್ಟು ಎಣ್ಣೆ ಹಾಕೊಬೇಕು. ಇವಾಗ ನೀಟಾಗಿ ಕರಿಯಕ್ಕೆ ಸರಿ ಹೋಗುತ್ತೆ. ಈಗ ನೋಡಿ, ಇದು ನಿಮ್ಗೆ ಏನಾದ್ರು ಬಿಸಿ ಅನ್ಸಿದ್ರೆ ಒಂದು ಸ್ಪೂನ್ ತಗೊಂಡು, ಆಯ್ತಾ, ನೋಡಿ ಹಿಂಗೆ ಮಾಡ್ಕೊಂಬಿಡಿ ಫಸ್ಟು. ಆಯ್ತಾ? ಹಿಂಗೆ ಮಾಡ್ಕೊಂಬಿಡಿ, ಅವಾಗ ನಿಮಗೆ ಸುಡಲ್ಲ. ಕೈಯಲ್ಲಿ ಕಲ್ಸಕ್ಕೆ ಹೋಗ್ಬೇಡಿ. ಈ ಥರ ಮಾಡ್ಕೊಂಬಿಟ್ಟು ಆಮೇಲೆ ನೋಡಿಕೊಂಡು ನೀರು ಹಾಕೊಳ್ಳೋದ. ಫಸ್ಟ್ ಇದನ್ನೆಲ್ಲ ಕಲ್ಸ್ಕೊಂಡ್ಬಿಡ್ಬೇಕು. ಪುಡಿ ಆಗೋದು ನೀಟಾಗಿ ಕಲ್ಸ್ಕೊಂಬಿಟ್ರೆ ಗಂಟು ಕಟ್ಟಲ್ಲ. ನೋಡಿಕೊಂಡು ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಹಿಂಗೆ ಕಲಿಸಿರ್ತೀವಲ್ವಾ, ಅವಾಗ ಒಂಚೂರು ಪುಡಿ ಎತ್ಕೊಂಬಿಟ್ಟು ಒಂಚೂರು ತಿನ್ನೋಡಿದಾಗ ಉಪ್ಪುಗೆಲ್ಲ ಕರೆಕ್ಟಾಗಿದೆಯಾ, ಖಾರ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಬಿಟ್ಟು, ಅಕಸ್ಮಾತ್ ಆಗಲಿಲ್ಲ ಅಂದರೆ ಹಾಕ್ಬಿಟ್ರೆ ಸರಿ. ನೀವು ನೀರು ಹಾಕ್ಕೊಂಡು ಹಾಕಕ್ಕೆ ಹೋದರೆ ಅಲ್ಲಲ್ಲೇ ಮಾತ್ರ ಉಳ್ಕೊಳುತ್ತೆ. ಅದಕ್ಕೇನೆ ಇದನ್ನೇನೆ, ಈ ಪುಡಿನೇ ಒಂಚೂರು ಹಿಂಗೆ ಬಾಯಿಗೆ ಹಾಕ್ಕೊಂಡೆ ನೋಡಿ. ಇಟ್ಕೊಂಡು ನೋಡ್ಕೊಂಡು ಕಲಿಸ್ಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಸ್ಪೂನ್ ತೆಗೆದುಬಿಡೋಣ. ಇಲ್ಲಿಡೋಣ ಸೈಡಲ್ಲಿ. ಇದನ್ನು ಕಲಿಸೋಣ. ಅಂದರೆ ನೋಡ್ಕೊಂಡು ಕಲಿಸ್ರಿ. ಜಾಸ್ತಿ ನೀರು ಒಟ್ಟಿಗೆ ಹಾಕ್ಕೊಂಡು ಕಲಿಸ್ಬಿಡಿ ಯಾವುದೇ ಕಾರಣಕ್ಕೂ. ಇದಕ್ಕೆ ಇನ್ನೊಂಚೂರು ಏನೋ ಮಿಕ್ಸ್ ಮಾಡೋಣ ಆಮೇಲೆ ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಬರಬೇಕು ಅಂತ ಅದು ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್. ಹಿಂಗೆ ಹಾಕ್ಕೊಂಡು ಇದು ಚೆನ್ನಾಗಿ ನಾದಬೇಕು. ಅವಾಗ ಇದು ಎಲ್ಲ ಇದಾಗಿ ಈ ಥರ ನೀಟಾಗಿ ಎಲ್ಲ ಕಲಿಸ್ದಂಗೆ ಆದಾಗ ರುಚಿನೂ ಚೆನ್ನಾಗಿರುತ್ತೆ. ಹೀಗೆ ನೋಡಿ, ಕೈಗೆ ಅಂಟ್ಕೋಬಾರ್ದು. ನೋಡಿ ಹಿಂಗೆ ಬರುತ್ತೆ ಅವಾಗ. ನೋಡಿ ಹಿಂಗೆ ಅಂಟ್ಕೊಳ್ಳಲ್ಲ, ಸ್ವಲ್ಪ ಇದಾಗುತ್ತೆ. ತೀರಾ ಗಟ್ಟಿ ಇದ್ರ ಪುಡಿ ಹಂಗೂ ಮಾಡಬಾರ್ದು, ತೀರಾ ತೆಳ್ಳಗೆ ಮಾಡಿಬಿಟ್ಟು ಕಚ್ಕೊಳ್ಳೋಂಗೂ ಮಾಡಬಾರ್ದು. ನೋಡಿ ಕೆಳಗಡೆಗೆ ಏನೂ ಅಂಟ್ಕೋತಾ ಇಲ್ಲ, ಎಲ್ಲ ನೀಟಾಗಿ ಹಿಂಗೆ ಬರುತ್ತೆ. ಹಿಂಗೆ ಬಂದಾಗ ಸ್ವಲ್ಪ ಹಂಗೆ ನೀಟಾಗಿ ಮಿದ್ದುಬಿಟ್ಟು ನಿಮಗೆ ಚಕ್ಲಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಪಾಪ ಕಾಲದಲ್ಲೆಲ್ಲ ಬೇಕ್ರಿಗಳಿಲ್ಲ, ಏನಿಲ್ಲ, ಓಡೋಗ್ತಾರೆ. ಅವಾಗ ಮನೆಯಲ್ಲಿ ಅಕ್ಕಿ ಬೀಸಿ ಪಾಪ ಕಲ್ಲಲ್ಲಿ ಮಾಡಿ ಹುರ್ಗಡ್ಲೆ ಹಾಕ್ತಿದ್ರೋ ಇಲ್ವೋ ಪಾಪ. ಅಂದರೆ ಆ ಕಾಲದಲ್ಲಿ ಬೆಣ್ಣೆ ಎಲ್ಲ ಸಿಗೋದು, ಬೆಣ್ಣೆ ಹಾಕೋತಿದ್ರು ಅನಿಸುತ್ತೆ. ನಾವು ನೋಡಿ ಎಣ್ಣೆ ಹಾಕೋತೀವಿ, ಆ ಕಾಲದಲ್ಲಿ ಅಲ್ಲೇ ಬೆಣ್ಣೆ ಮಾಡಿ ಫ್ರೆಶ್ಶಾಗಿ ಹಾಕೋತಿದ್ರು ಅನಿಸುತ್ತೆ. ಆಮೇಲೆ ಇದಕ್ಕೆ ಬೇಕಾದರೆ ನೀವು ಸಣ್ಣ ಸಣ್ಣ ಕರ್ಬೇವನು ಸಣ್ಣಕ್ಕೆ ಮಾಡಿ ಹಾಕೋಬೋದು.
ಅವೆಲ್ಲ ಹಾಕೊಂಡ್ರೆ ತಿನ್ನಕ್ ಟೇಸ್ಟ್ ಬರುತ್ತೆ. ಬಟ್ ಚಕ್ಲಿ ನೋಡಕ್ ಚೆನ್ನಾಗಿ ಕಾಣಲ್ಲ ಅಂತ ಕಪ್ಪು ಚುಕ್ಕೆ ಬರುತ್ತೆ ಅಂತ ಕೆಲವರು ಅವಾಯ್ಡ್ ಮಾಡ್ತಾರೆ. ಬೇಕು ಅಂದ್ರೆ ನೀವು ಹಾಕೋಬಹುದು. ನಾನೇನ್ ಮಾಡ್ತೀನಿ, ಅದಕ್ಕೆ ನಿಪ್ಪಟ್ಟಿಗೆ ಹಾಕ್ತೀನಿ ಅದನ್ನ. ನೋಡೋಣ, ಅದನ್ನು ಒಂಚೂರು ಟ್ರೈ ಮಾಡ್ತೀನಿ. ನಂಗೆ ನಿಪ್ಪಟ್ಟಿಗಿಂತ ಚಕ್ಲಿ ಚೆನ್ನಾಗಿ ಬರುತ್ತೆ ನನ್ನ ಕೈಯಲ್ಲಿ. ನಿಪ್ಪಟ್ಟು ಸ್ವಲ್ಪ ನಮ್ಮ ಅತ್ತಿಗೆ ಮಾಡೋರು. ನೋಡೋಣ, ನಾನು ಒಂದ್ಸರಿ ಟ್ರೈ ಮಾಡ್ತೀನಿ. ನಂಗೂ ಇಷ್ಟ ಆಗಲ್ಲ ಗೈಸ್, ಅದು ಸೊಪ್ಪು ಥರ ಸಿಗ್ತಾ ಇರುತ್ತೆ ಕರಿಬೇವು ಬಾಯಿಗೆ, ಆ ಟೇಸ್ಟೇ ಇಷ್ಟ ಆಗಲ್ಲ. ಆ ಬೆಳ್ಳುಳ್ಳಿನೂ ಇಷ್ಟ ಆಗಲ್ಲ ನನಗೆ, ಅದೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಕೆಲವ್ರಿಗೆ ಹೆವಿ ಇಷ್ಟ. ಪುಪ್ಪ ಅವ್ರಿಗೆಲ್ಲ ತಿನ್ನೋಕೆ ಹಾಗೆ ಹಸಿದನ್ನ ಹಸಿದು ತಿಂತಾರೆ, ಕರ್ಕೊಂಡೆಲ್ಲ ತಿಂತಾರೆ. ನನಗೆ ಕರ್ದಿರೋದು ಇಷ್ಟ ಆಗಲ್ಲ, ಹಸಿದಂತೂ ಮುಟ್ಟೋದೇ ಇಲ್ಲ. ನಾವು ಚಿತ್ರಾನ್ನ, ಪುಳಿಯೋಗರೆ ಅದರಲ್ಲೆಲ್ಲ ಹಾಕಿದ್ರೆ ಏನು ಮಾಡ್ತೀವಿ, ಕಡಲೆಕಾಯಿ ಬೀಜ ಸೇರಿಸ್ಕೊಂಡು ಕರಿಬೇವನ್ನ ಅಗ್ದೊಗ್ದು ತಿಂತೀವಪ್ಪ. ಅದಕ್ಕೆ ನಮಗೆ ಕೂದಲೆಲ್ಲ ಇವತ್ತು ನೋಡಿ ನಾನು ಡೈ ಹೊಡಿಯಲ್ಲ, ಸ್ವಲ್ಪ ಮೆಹಂದಿ ಹಾಕ್ತೀನಿ ಅಷ್ಟೇ. ಗೊತ್ತಾ ಇದೆ ಗೈಸ್, ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ರೀ. ನಾದ್ಬಿಟ್ಟು ಹಿಂಗೆಲ್ಲ ಆದಾಗ ಇನ್ನೊಂದು ಸ್ವಲ್ಪ ಹಾಕೊಂಡ್ಬಿಟ್ಟು ನಾದ್ರಿ, ಓಕೆನಾ? ಅವಾಗ ಇನ್ನೊಂದು ಸ್ವಲ್ಪ ನಾದಿದ್ರೆ ಚೆನ್ನಾಗಿ ಬರುತ್ತೆ. ನಾನೇನೋ ಅದಕ್ಕೆ ಇಟ್ಟಿಗೆ ನೋವಾಗುತ್ತೇನೋ ನಂಗೆ ನಾದಿದ್ದೀನಿ ನೋಡಿ. ಇನ್ನು ಸ್ವಲ್ಪ ನಾದುತ್ತೀನಿ ಚೆನ್ನಾಗಿ. ಸೊ ಚಕ್ಲಿ ಬಂದಿಲ್ಲ ಅಂದ್ರೆ ಇನ್ನ ಚೆನ್ನಾಗೆ ನಾದ್ಬೇಕಂತ ಅವಾಗ ಇಟ್ಟು ಬನಿ ಬರುತ್ತೆ. ನಾನು ಮಾಡ್ಬಿಟ್ಟು ಟಕ್ಕಂತ ಮಾಡಕ್ ಹೋದೆ ವಿಡಿಯೋ ಮಾಡೋಕ್ಕೋಸ್ಕರ. ಇಲ್ಲಾಂದ್ರೆ ಒಂದು 2 ನಿಮಿಷ 5 ನಿಮಿಷ ಇಟ್ಟು ಒಳ್ಳೇದೇ. ಇಟ್ಬಿಟ್ಟು ಒಂದು ಏನಾದರೂ ಬೇರೆ ಮಾಡ್ತಾ ಇದ್ರೆ ಅಷ್ಟೊಂದು ಚೆನ್ನಾಗಿ ನೆಂದಿರುತ್ತೆ. ಆಮೇಲೆ ಹಿಂಗೆ ನಾದ್ಕೊಂಡು ಮಾಡ್ಬೋದು. ಎಣ್ಣೆ ಕಾಯ್ತಾ ಇದೆ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ. ಚಕ್ಲಿ ಒಳಗೆ ಹಾಕ್ತಾ ಇದ್ದಾರೆ ಗಾಯ್ಸ್. ಈಗ ನೀಟಾಗಿ ಬರಬೇಕದು. ಓ ಬರ್ತಾ ಇದೆ. ಎಸ್, ನೈಸ್ ನೋಡಿ. ಅಷ್ಟೇ, ಇದು ಅದೊಂದು ಟಿಪ್ಸ್. ನೆನ್ಸಿ ಇದು ಮಾಡ್ಕೊಳ್ಳಿ ಅಷ್ಟೇ. ನಾವೇನು ಬಟ್ರಲ್ಲ ಗೈಸ್, ಹೋಮ್ ಮೇಡ್ ಆಯ್ತಾ. ನಾವು ಹಂಗೆ ಇಲ್ಲ ಸುಮ್ಮನೆ ಉದ್ದುದ್ದಕ್ಕೆ ಹಾಕ್ಬಿಡು, ಮುರುಕ್ತಾರ. ನಾನೇ ಮುರುಕ್ತಾರ ಹಿಂಗೆ ಉದ್ದ ಬಿಟ್ಬಿಡೋದು, ಕರೆದ್ಬಿಡೋದು ಅಷ್ಟೇ ಗೈಸ್, ಈಸಿ. ಈಗ ಬರ್ತಾ ಇದೆ ಅದೇ ಚೆನ್ನಾಗೆ ನಾದದ್ಮೇಲೆ. ಹಿಂಗೆ ಒಂದೊಂದು ಬರಲ್ಲ, ಯಾಕಂದರೆ ನಾವೇನು ಪ್ರೋ ಶೆಫ್ಗಳಲ್ಲ. ಸೊ ಹಂಗೆ ಹಿಂಗೆ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು. ಅದೇ ನಾನು ಚಿಕ್ಕವಳಿದ್ದಾಗ ಹೆವಿ ಹಠ ಮಾಡ್ತಿದ್ದೆ. ಆ ಶೇಪಲ್ಲಿದ್ದರೆ ಅದೇ ಶೇಪಲ್ಲೇ ಬರಬೇಕಿತ್ತು. ದೋಸೆ ಫುಲ್ ರೌಂಡಾಗೇ ಇರಬೇಕಿತ್ತು. ಒಂಚೂರು ಆ ಕಡೆ ಈ ಕಡೆ ಹೋದ್ರು ಬಡ್ಕೊತಿದ್ದೆ, ಯಾರನ್ನ ಕಿತ್ತಾಕ್ಬಿಟ್ಟು ಕೊಟ್ಟರು ಬಡ್ಕೊತಿದ್ದೆ. ಹೆವಿ ಕಟ ಕೊಡ್ತಿದ್ದೆ ಅವಾಗ ನಾನು ಊಟದ ವಿಚಾರದಲ್ಲೆಲ್ಲ. ಅದು ನನಗಿಂತ ಚೆನ್ನಾಗಿ ಪುಪ್ಪನೇ ಜಾಸ್ತಿ ಹೇಳ್ತಾರೆ ನನ್ನ ಬಗ್ಗೆ. ಹಾಗೇನೆ. ಆಮೇಲೆ ಬೇಗ ಎದೊಳಂಗಿಲ್ಲ, ಎಪ್ಸಂಗಿಲ್ಲ. ಆಮೇಲೆ ಎದ್ದ ಮೇಲೆ ಅವಳು ಏನು ತಿಂತಾಳೆ ಅದೇ ಮಾಡ್ಕೊಡ್ಬೇಕಿತ್ತು. ಖಾರ ಚಿಕ್ಕ ಮಗುವಿಂದನೂ ಖಾರ ತಿನ್ನೋಳು ಗಾಯಿಸ್ಬಿಡು. 1-2 ವರ್ಷದ ಮಗುವಿಂದನೂ ಖಾರ ಖಾರ ಖಾರ. ಹಸಿರು ಮೆಣಸಿನ್ಕಾಯಿನ ಅಗ್ದೋಗದು ತಿನ್ಬಿಡೋಳು. ಚಿತ್ರಾನ್ನದಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಎತ್ಕೊಂಡು ತಿನ್ನೋಳು, ಕರಿಬೇವು ತಿನ್ನೋಳು. ಆಮೇಲೆ ಇವಳ್ದೊಂದು ಇನ್ನೊಂದು ಒಳ್ಳೆ ಗುಣ ಏನಿದೆ ಗೊತ್ತಾ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದೆಲ್ಲನೂ ಈಗಲೂ ಹಸಿದಿನೇ ತೊಳ್ಕೊಂಡು ತಿಂತಾಳೆ. ಕಚ 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 ಅಂತ ಈ ಹಸುಗಳು ತಿಂತಾರಲ್ಲ ಸೊಪ್ಪು. ನನಗೆ ಕೊತ್ತಂಬರಿ ಪುದೀನ ಅಂದೆಲ್ಲ ಹೆವಿ ಇಷ್ಟ. ತೊಳ್ಕೊಂಡು ಈಗಲೂ ತಿಂತೀನಿ. ಅದಕ್ಕೆ ಕರ್ಬೇವು ಇಷ್ಟ ಆಗಲ್ಲ, ಅವಾಗೇನೋ ತಿಂತೀನಿ ನಾನು. ಬಟ್ ಇವಾಗಂತೂ ಒಂಚೂರು ಇಷ್ಟ ಇಲ್ಲ. ಬಟ್ ನನಗಂತೂ ಯಾವತ್ತೂ ಕರ್ಬೇವು ತಿಂದಿರೋದೆಲ್ಲ ಜ್ಞಾಪಕನೇ ಇಲ್ಲ. ಆ್ಯಂಡ್ ಇದು ಪುದೀನ. ಮತ್ತು ಇವಾಗ ಹೇಳ್ದೆ ಕರ್ಬೇವು ತಿಂದೆ ಅಂತ. ಓ ಎಣ್ಣೆಲಿ ಹಾಕೇಬಿಟ್ಟೆ. ಈಗ ಹಾಕ್ತೀನಿ ನೋಡು. ಅಲ್ಲ ಸೊ ನೋಡೋಣ ಹಿಂಗೆ ಕುದಿತಾ ಅಂತ ನೋಡಕ್ಕೆ ಹಾಕಿದೆ, ಕಾದಿದೆ ಆಯ್ತಾ. ಎಣ್ಣೆ ಕುದಿಯಲ್ವಾ? ಎಣ್ಣೆ ಕುದಿಬಾರ್ದು, ಆಮೇಲೆ ಫ್ಲೇಮ್ ಬರಬಾರ್ದು ಯಾವುದೇ ಕಾರಣಕ್ಕೂ. ಆ ಥರ ಇರುವಾಗ ಯಾವ ಹಾಕ್ಬೇಡಿ. ಏನೇ ಕರಿಯೋ ಪದಾರ್ಥನೂ ಅಷ್ಟೇ. ಆಮೇಲೆ ಪೂರಿ ಆಗಲಿ ಏನೇ ಆಗಲಿ ಎಣ್ಣೆ ಫ್ಲೇಮ್ ಆಮೇಲೆ ಜಾಮೂನು ಅವೆಲ್ಲನೂ ಅಷ್ಟೇ ಜಾಸ್ತಿ ಫ್ಲೇಮ್ ಬರೋವರೆಗೂ ಮಾಡಿಬಿಟ್ಟು ಹಾಕ್ಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು, ಇಲ್ಲಾಂದರೆ ರೆಡಿ ಮಾಡಿಕೊಂಡು ಬೇಕಾದರೆ ಸ್ಟವ್ ಆನ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಫಸ್ಟು ಗೊತ್ತಾಗಲ್ಲ ಅಂದರೆ ಫಸ್ಟ್ ಟೈಮ್ ಮಾಡಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಾದರೆ ಪಾಪ ಮಾಡ್ತಾರೆ. ಇದು ಸ್ವಲ್ಪ ನಮ್ಮಂಗೆ ಕಲಿತಾ ಇರೋರ್ಗೆ ಹೇಳ್ತಾರೆ. ನೀನು ಇನ್ನು ಎಷ್ಟು ವರ್ಷ ಕಲಿತೀಯ? ನಾನು ಇವೆಲ್ಲ ಮಾಡಲ್ಲ, ನನಗೆ ಸೋಂಬೇರಿ. ಇವಾಗ ಇತ್ತೀಚೆಗೆ ಮಕ್ಕಳೆಲ್ಲ ಕೇಳ್ತಾರೆ, ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು. ಇದೇನು ಆ್ಯಕ್ಚುಲಿ ನಾವೇನು ಯೂಟ್ಯೂಬಲ್ಲಿ ನೋಡಿ ಏನೂ ಮಾಡಿಲ್ಲಪ್ಪ, ನಾವೇ ಓನಾಗಿ ಹಿಂಗೆ ಹಾಕ್ಬೋದೇನೋ, ತಿಂದು ರುಚಿ ನೋಡಿ ಹಿಂಗೆ ಆಗಿದೆ, ಹಿಂಗೆ ಮಾಡ್ಬೋದು ಅನ್ನೋ ಥರನೇ ಮಾಡಿರೋದು ನಾನು. ಎಸ್, ಇವಾಗ ಯೂಟ್ಯೂಬ್ ರೆಸಿಪಿನ ಯೂಟ್ಯೂಬ್ಗೆ ಹಾಕಲ್ಲ ಗೈಸ್. ನಾವು ಏನೋ ಒಂದು ನಾವೇ ಟ್ರೈ ಮಾಡ್ತೀವಿ.
ಬಟ್ ಬೇರೆಯವರು ಮಾಡಿದ್ರೆ ನಮಗೆ ಗೊತ್ತಿಲ್ಲ, ಏನೋ ಒಂದು ಟ್ರೈ ಮಾಡಬೇಕಲ್ಲ ಅಂತ ಮಾಡಿದ್ದೀವಿ. ಅದೇ ನೋಡಿ, ಇದು ಕಬ್ಬಿಣದ ಬಾಂಡ್ಲಿ ಯೂಸ್ ಮಾಡಿ, ಆದಷ್ಟು ಐರನ್ ಬಾಂಡ್ಲಿ, ನಾನ್ ಸ್ಟಿಕ್ ಸ್ವಲ್ಪ ಕಡಿಮೆ ಮಾಡಿ. ಎಲ್ಲರೂ ಅಕಸ್ಮಾತ್ ನಿಮ್ಮ ಮನೇಲಿ ಇದ್ದರೆ ಇರೋವರೆಗೂ ಖಾಲಿ ಮಾಡಿಬಿಟ್ಟು ಎಲ್ಲ ಐರನ್ದು ತಂದು ಮಾಡಿ, ಅದನ್ನು ನೀಟಾಗಿ ತೊಳೆದು ಒಂದು ಸ್ವಲ್ಪ ಆಯಿಲ್ ಹಚ್ಚಿ ಒಂದೆರಡು ದಿನ ಬಿಟ್ಟು ಆಮೇಲೆ ಯೂಸ್ ಮಾಡಿ. ಹಳೆಯ ಕಾಲದಂಗೆ ನಾವು ಇನ್ನೂ ಸ್ವಲ್ಪ ದಿನ ಚೆನ್ನಾಗಿರ್ಬೋದು. ಯಾಕೆಂದರೆ ಇತ್ತೀಚೆಗೆ ನೋಡ್ತಾ ಇದ್ದೀವಲ್ವಾ, ಎಲ್ಲ 25 ವರ್ಷದವರು 30 ವರ್ಷದವರು ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ಇದೆ ಅವ್ರಿಗೆ. ಆಮೇಲೆ ಕಾಲುಗಳೆಲ್ಲ ನೋವು ಅಂತಾರೆ. ಆಫ್ಟರ್ 50s ಬರೋ ಕಾಯಿಲೆಗಳೆಲ್ಲ 20-30ಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆದಷ್ಟು ಹೋಮ್ ಮೇಡ್ ತಿನ್ನಿ, ಮನೇಲಿ ಮಾಡ್ಕೊಂಡು ತಿನ್ನಿ. ಅಮ್ಮ ಮಾಡೋ ಅಡುಗೆನ ಸಪ್ಪೆ ಇರಲಿ ಉಪ್ಪಿರಲಿ ಮನೇಲಿ ಮಾಡಿರ್ತಾರಲ್ವ ಅದನ್ನು ತಿನ್ನಿ. ಪಿಜ್ಜಾ ಬರ್ಗರ್ ಅವೆಲ್ಲ ಫುಲ್ ಅವಾಯ್ಡ್ ಮಾಡಿಬಿಡಿ. ಮ್ಯಾಗಿ ಅವಾಯ್ಡ್ ಮಾಡಿ. ಇದು ನನ್ನ ಸಲಹೆ. ಯಾಕೆಂದರೆ ಇದು ನಂಗೆ ಹೇಳ್ತಾ ಇರೋದು ಗೈಸ್. ಇದು ಮೊನ್ನೆ ತಾನೇ ಯಾಸನಲ್ಲಿ ನೋಡಿದ್ದೀನಿ, 23 ವರ್ಷದ ಹುಡುಗಿ ಆ ಥರ ಎಲ್ಲ ಆಗಿದೆ. ಹೊಟ್ಟೆ ಉರಿಯುತ್ತೆ ಪಾಪ, ಇನ್ನು ಬಾಳಿ ಬದುಕಬೇಕಾದ ಮಕ್ಕಳು ಅಲ್ವಾ. ನೋಡಿ ಇವಾಗ ನೋಡಿ, ನಾವು ಏನಾದರೂ ಬೆಣ್ಣೆ ಅಥವಾ ಸೋಡಾ ಎಲ್ಲ ಹಾಕಿದರೆ ಇಷ್ಟು ಗಟ್ಟಿಗೆ ಬರ್ತಿರಲಿಲ್ಲ, ಕ್ರಿಸ್ಪಿಯಾಗಿ. ನೋಡಿ ಒಂದು ಒಡೆದೋಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಗಟ್ಟಿಗಿರುತ್ತೆ ಚಕ್ಲಿ. ಆಮೇಲೆ ಇದು ಅಮೇರಿಕಾವರೆಗೂ ಬೇರೆ ಹೋಗ್ಬೇಕಲ್ವಾ, ಅದಕ್ಕೆ. ಚೆನ್ನಾಗಿ ಬರ್ತಾ ಇದೆ. ಟೇಸ್ಟ್ ಹೆಂಗಿದೆ ಅಂತ ನಾನು ತಿಂದ್ಬಿಟ್ಟು ಹೇಳ್ತೀನಿ ಗೈಸ್. ಆದರೆ ಪುಪ್ಪ ಸ್ವಲ್ಪ ಅಡುಗೆ ಮಾಡೋದ್ರಲ್ಲೆಲ್ಲ ಕಡಿಮೆ ಇಂಟ್ರೆಸ್ಟು. ನಮ್ಮಮ್ಮ ಸ್ವಲ್ಪ ಜಾಸ್ತಿ ಏನೇನೋ ವೆರೈಟೀಸ್ ಎಲ್ಲ ಟ್ರೈ ಮಾಡ್ತಿರ್ತಾರೆ. ಬಟ್ ಪುಪ್ಪ ಸ್ವಲ್ಪ ಅಷ್ಟಕ್ಕಷ್ಟೇ ವೆರೈಟೀಸ್ ಎಲ್ಲ ಮಾಡೋದ್ರಲ್ಲಿ. ಏನೋ ಯಾವಾಗೋ ಒಂದ್ಸಲ ತಿನ್ಕೊಂಬಿಡೋಣ ಬಿಡು ಹೋಟ್ಲಲ್ಲಿ ಅನ್ನೋರು ಇವಾಗ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗ್ತಾ ಇದ್ದಾರೆ ಎಲ್ಲರೂ. ಮನೇಲಿ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗ್ತಾ ಇದ್ದೀವಿ. ಸೊ ಹೊರ್ಗಡೆ ತಿನ್ನೋದನ್ನ ಅವಾಯ್ಡ್ ಮಾಡ್ತಾ ಇದೀವಿ ನಾವು ತುಂಬ. ಮುಂಚೆ ಯಾವಾಗನ ಹೋಗಿದ್ರೆ ಒಂದು ತಿಂಗಳು ಒಂದು 3 ಸಲ ಬರ್ಡೇ ವೀಕೆಂಡು ಹೋಗ್ತಾನೆ ಇರ್ತಿದ್ವಿ. ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿ ಮನೇಲೇ ತಿನ್ನೋ ಥರ ಆಗಿದ್ದೀವಿ. ಇನ್ನೊಂದು, ನಾವಿವಾಗ ಟೂರು ಅಲ್ಲಿ ಇಲ್ಲಿ ಹೋಗ್ಲೇಬೇಕಲ್ವಾ, ಫಾರಿನ್ ಟೂರು ಅಲ್ಲಿ ಇಲ್ಲಿ. ಅವಾಗ ನಮ್ಗೆ ಅನಿವಾರ್ಯ ಹೊರಗಡೆ ಊಟ ತಿನ್ನೋದು. ಅವಾಗ ತಿನ್ಬೋದು. ಈ ಮನೆಗಳಲ್ಲೂ ತಿಂದು ಹೊರಗಡೆನೂ ತಿಂದು ಯಾಕೆ ಅಸಿಡಿಟಿ ಅವು ಇವು ಕಾಯಿಲೆ, ಇಲ್ದಿರೋ ಕಾಯಿಲೆ ನಾವು ತಂದ್ಕೊಂಡು ಡಾಕ್ಟರ್ ಹತ್ರಕ್ಕೆ ಯಾಕೆ ಹೋಗ್ಬೇಕು? ನಾವೇ ಮನೆ ಮದ್ದು ಮಾಡಿಕೊಂಡು ಫುಲ್ ಕಮ್ಮಿ ಮಾಡಿಲ್ಲ, ವಾರಕ್ಕೊಂದ್ಸಲನೋ ಹಂಗೆ ಶುರು ಮಾಡ್ಕೊಂಡಿದ್ದೀನಿ ಅಷ್ಟೆ. ಏನೋ ಹೇಳ್ತಿದ್ದೆ ನೀನು. ಅದೇ ಹೊರಗಡೆ ಇವಾಗ ಟ್ರಿಪ್ ಎಲ್ಲ ಹೋದಾಗ ಅನಿವಾರ್ಯ ಅಲ್ವಾ, ಅವಾಗ ತಿನ್ಲೇಬೇಕು. ಅವಾಗೂ ಸ್ವಲ್ಪ ಹೋಮ್ ಮೇಡ್ ಏನಾದ್ರೂ ಚಟ್ನಿ ಪುಡಿ ಅವು ಇವು ತಗೊಂಡು ಅಲ್ಲಿ ರೈಸ್ ಎಲ್ಲ ಇರುತ್ತಲ್ಲ, ಅವಾಗ ಅದ್ರ ಜೊತೆ ಕಲ್ಸ್ಕೊಂಡು ತಿನ್ನೋದು. ಆತರ ಒಂದೊಂದು ಮಧ್ಯ ನಾವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಆಮೇಲೆ ಈ ತರ ಹಿಂಗೆ ಸ್ವಲ್ಪ ಚಕ್ಲಿ ಆ ಥರ ಮಾಡ್ಕೊಂಡು ಹೋಗೋದು. ಆಮೇಲೆ ಏನು ಗೊತ್ತಾ, ಇನ್ನೊಂದು ಹೇಳ್ತೀನಿ, ಪಲ್ಸ್ ಚಾಕ್ಲೇಟ್ಸ್ ತಿನ್ನಿ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ವಾಮಿಟ್ ಸೆನ್ಸೇಷನ್ ಅವು ಇವು ಆದಾಗ ಅದರೊಳಗಡೆ ಹೋಮ್ ಕಾಳೆಲ್ಲ ಹಾಕಿ ಮಾಡಿರ್ತಾರೆ. ಎಲ್ಲರೂ ಸಿಕ್ಕದ ಅದನ್ನು ತಿನ್ನಿ ಗೈಸ್. ನೀವು ಇದಕ್ಕೆಲ್ಲ ಈ ಬೆಟ್ಟ ಹತ್ತೋ ಕಡೆ ಅಂತ ಕಡೆ ಎಲ್ಲ ಹೋದಾಗ ಅದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ತಗೋಲೇಕ ಟೇಸ್ಟ್ ಮಾಡ್ಬಿಟ್ಟು ಹೇಳು. ಓಕೆ, ಸುಡ್ತಿದೆ ಅನ್ಸುತ್ತೆ. ಏನಿದೆ ಅದು ಕರೆಕ್ಟಾಗಿ ಹೇಳು. ಓಕೆ, ಸುಡ್ತಿದೆ ಅನ್ಸುತ್ತೆ. ಸ್ವಲ್ಪ ಉರ್ಕೊಂತೀನಿ, ಉಫ್ ಮಾಡ್ಕೊತೀನಿ ನಾನು. ಅಷ್ಟೊಂದೇನು ಸುಡ್ತಾ ಇಲ್ಲ. ಕ್ರಿಸ್ಪಿ ಆಗೈತೆ, ಚೆನ್ನಾಗೈತೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಇಲ್ಲ ಅವಳು ಕರೆಕ್ಟ್ ಆಗಿದೆ. ನನಗೂ ಅಷ್ಟೊಂದೇನು ಫುಲ್ ಸಪ್ಪೆ ಥರನೂ ಇಲ್ಲ, ಫುಲ್ ಖಾರ ಥರನೂ ಇಲ್ಲ, ಮೀಡಿಯಮ್ ಕರೆಕ್ಟ್ ಆಗಿದೆ, ಕ್ರಂಚಿಯಾಗೂ ಇದೆ. ನಾನು ನೋಡಿ ಬರೀ ಕಣ್ಣಳ್ತೇಲೆ ಹಾಕಿದಲ್ವಾ, ನೀವೇ ನೋಡಿದ್ರಲ್ವಾ, ನಾನು ಯಾವುದು ಇದ್ರ ಥರ ಹಾಕ್ಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಸುಡ್ತಾ ಇದೆ. ಹಾಂ, ಆ್ಯಕ್ಚುಲಿ ಇನ್ನು ಆರಿದ್ಮೇಲೆ ಇನ್ನೂ ಕ್ರಿಸ್ಪಿ ಆಗುತ್ತೆ ತಾನೇ. ಆರಿದ್ಮೇಲೆ ಇನ್ನೂ ಕ್ರಿಸ್ಪಿ ಆಗುತ್ತೆ. ಸುಡ್ತಾ ಇದೆ, ಬಿಸಿದೆ ತಿಂತಾ ಇದ್ದೀನಿ, ಚೆನ್ನಾಗಿದೆ. ನಿಮಗೂ ಇಷ್ಟ ಆಗಿಲ್ಲ ಮಾಡ್ಕೊತೀನಿ ಗೈಸ್. ಈಸಿ ರೆಸಿಪಿ, ಜಾಸ್ತಿ ಕಷ್ಟಪಡೋದಿರಲ್ಲ. ಆ್ಯಂಡ್ ಹೊರ್ಗಡೆ ತಿನ್ನೋದು ಹೇಳ್ದಂಗೆ ಕಡಿಮೆ ಮಾಡಿ, ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿ. ಗೈಸ್, ಈ ವಿಡಿಯೋ ನಾನೇನು ಮಾಡಲ್ಲ, ಪುಪ್ಪ ಏನು ಮಾಡ್ತಾರೆ ಹೇಳಿ ಪುಪ್ಪ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿ ನಮ್ಮ ಬಗ್ಗೆ ಏನಾದರೂ ಒಂಚೂರು ಕಾಳಜಿ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಶೇರು ಕಮೆಂಟು ಮಾಡಿ. ಥ್ಯಾಂಕ್ ಯು. ಅಷ್ಟೇ ಗೈಸ್ ಈ ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಆಂಜನೇಯ.